ಆಕಾಶವಾಣಿ ಹಾಸನ. ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ. ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ, ಹಾಸನ. ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ. ಆರೋಗ್ಯಕ್ಕೆ ಟೊಮ್ಯಾಟೊ ಈ ಕುರಿತು ಈಗ ಸಲಹೆಗಳನ್ನ ನೀಡುತ್ತಿದ್ದಾರೆ ಡಾಕ್ಟರ್ ಶಿವಕುಮಾರ್ ಅವರು. ಸಸ್ಯಶಾಸ್ತ್ರದಲ್ಲಿ ಟೊಮ್ಯಾಟೊವನ್ನು ಸೊಲಾನಮ್ ಲೈಕೋಪರ್ಸಿಕಮ್ ಎಂದು ನಾಮಕರಣ ಮಾಡಲಾಗಿದೆ. ಸಾಧಾರಣವಾಗಿ ಟೊಮ್ಯಾಟೊ ಮನೆ ಮಾತಾಗಿದೆ. ಇದು ಸಹ ನಿತ್ಯವೂ ಬಳಸುವ ತರಕಾರಿ. ಪ್ರಪಂಚಾದ್ಯಂತ ಟೊಮೆಟೊ ಕಾಣಸಿಗುತ್ತದೆ. ಇದರಲ್ಲಿ ದೃಷ್ಟಿಗೆ ಅವಶ್ಯವಾದ ಎ ಅನ್ನಾಂಗ ಹೇರಳವಾಗಿದೆ. ಅಲ್ಲದೆ B1, B2, B3, ಫೋಲಿಕ್ ಆಸಿಡ್, ವಿಟಮಿನ್ ಸಿ, ಕೆ ಅನ್ನಾಂಗಗಳು ಇವೆ. ಖನಿಜಗಳಾದ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಹಾಗೂ ರಂಜಕವೂ ಇದೆ. ಟೊಮೆಟೊ ಕಾಯಿಯಲ್ಲಿ ಸಿಟ್ರಿಕ್, ಮ್ಯಾಲಿಕ್ ಹಾಗೂ ಆಕ್ಸಾಲಿಕ್ ಆಸಿಡ್ಗಳು ಹೇರಳವಾಗಿದೆ. ಇದರಲ್ಲಿ ಆಮ್ಲ ದ್ರವ್ಯಗಳು ಕರುಳಿನ ಕೀಟನಾಶಕಗಳಾಗಿ ಕೆಲಸ ನಿರ್ವಹಿಸುವುದಲ್ಲದೆ ಹೊಟ್ಟೆಯುಬ್ಬರವನ್ನು ತಡೆಯುತ್ತವೆ. ಟೊಮೆಟೊ ರಸವು ಉಲ್ಲಾಸವನ್ನು, ತಂಪನ್ನು ಉಂಟು ಮಾಡುತ್ತದೆ. ದೇಹದ ಮೂಳೆ ಹಾಗೂ ದೃಷ್ಟಿಯನ್ನು ಬಲಗೊಳಿಸುತ್ತದೆ. ಲಿವರ್ ಹಾಗೂ ಕರುಳಿನ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ರಕ್ತನಾಳಗಳನ್ನು ಶುದ್ಧಿಗೊಳಿಸುತ್ತದೆ. ಮೂತ್ರದೋಷ ನಿವಾರಿಸುತ್ತದೆ. 4 ಚಮಚ ಟೊಮೆಟೊ ರಸ, 1 ಚಮಚ ಜೇನುತುಪ್ಪ, ಅರ್ಧ ಹೋಳು ನಿಂಬೆ ರಸ ಸೇರಿಸಿ ಕೆಲಕಾಲ ಸೇವಿಸಿದರೆ ಕಣ್ಣಿನ ದೋಷಗಳು, ಇರುಳುಗಣ್ಣು ಹತೋಟಿಗೆ ಬರುತ್ತವೆ. ಟೊಮೆಟೊ ಹಣ್ಣನ್ನು ನುಣ್ಣಗೆ ರುಬ್ಬಿ ನಿಂಬೆ ರಸ ಬೆರೆಸಿ ಚರ್ಮಕ್ಕೆ ಲೇಪಿಸಿ 2 ಗಂಟೆ ನಂತರ ನೀರಿನಿಂದ ತೊಳೆದುಕೊಂಡರೆ ಚರ್ಮವು ಕಾಂತಿಯುತವಾಗುವುದಲ್ಲದೆ ಮೊಡವೆ ಹಾಗೂ ಇನ್ನಿತರ ಕಲೆಗಳು ನಿವಾರಿಸಲ್ಪಡುತ್ತವೆ. ತಾಜಾ ಟೊಮೆಟೊ ಹಣ್ಣಿನ ರಸವನ್ನು 1 ಚಿಟಿಕೆ ಉಪ್ಪು, ಕಾಳು ಮೆಣಸು ಹಾಗೂ ರುಚಿಗೆ ತಕ್ಕಷ್ಟು ಸಕ್ಕರೆ ಬೆರೆಸಿ ಸೇವಿಸುವುದರಿಂದ ದೇಹಕ್ಕೆ ಚೈತನ್ಯವು, ಉಲ್ಲಾಸವು ಉಂಟಾಗುತ್ತದೆ. ದಣಿವು, ಆಯಾಸ, ಆಲಸ್ಯ ನಿವಾರಿಸಲ್ಪಡುತ್ತದೆ. ಜ್ವರ, ದೌರ್ಬಲ್ಯ, ಅನಿದ್ರತೆ, ಕಿರಿಕಿರಿ, ಮಲಬದ್ಧತೆಗಳಲ್ಲಿ ಇದೊಂದು ಉತ್ತಮ ಪಾನೀಯವಾಗಿದೆ. ಮಾಂಸದೂಟದ ನಂತರ ಟೊಮೆಟೊ, ಸೌತೆಕಾಯಿ ಹಾಗೂ ಈರುಳ್ಳಿಯಿಂದ ತಯಾರಿಸಿದ ಕೋಸುಂಬರಿಯ ಸೇವನೆಯಿಂದ ತಿಂದ ಆಹಾರವು ಸುಲಭವಾಗಿ ಜೀರ್ಣವಾಗುವುದಲ್ಲದೆ ಬಾಯಾರಿಕೆಯನ್ನು ತಡೆಯುತ್ತದೆ. ಶ್ವಾಸಕೋಶದ ಸೋಂಕಿನಲ್ಲಿ 3 ಸುಲಿದ ಬೆಳ್ಳುಳ್ಳಿ ಇಳುಕು, ಅರ್ಧ ಲೋಟ ತಾಜಾ ಟೊಮೆಟೊ ರಸಕ್ಕೆ ಜೇನುತುಪ್ಪ, 1 ಚಿಟಿಕೆ ಏಲಕ್ಕಿ ಪುಡಿಯನ್ನು ಸೇರಿಸಿ ಸೇವಿಸುವುದರಿಂದ ಆರಾಮವೆನಿಸುತ್ತದೆ. ಟೊಮೆಟೊವನ್ನು ಮೂತ್ರಕೋಶದಲ್ಲಿ ಕಲ್ಲು ಇರುವವರು ಬಳಸಬಾರದು. ಕಿಡ್ನಿ ಸಮಸ್ಯೆ, ಗೌಟ್ ತೊಂದರೆಗಳಲ್ಲಿ ಟೊಮೆಟೊವನ್ನು ಉಪಯೋಗಿಸಬಾರದು. ವೈದ್ಯರನ್ನು ಸಂಪರ್ಕಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು. ಹೀಗೆ ಟೊಮೆಟೊ ಆರೋಗ್ಯಪೂರ್ಣ ತರಕಾರಿ ಹಾಗೂ ಆಹಾರವಾಗಿದೆ. ಕೆಳಗರೆ ಟೊಮೆಟೊವನ್ನ ಎಲ್ಲರೂ ಉಪಯೋಗಿಸ್ಕೊಳ್ತಾ ಇರ್ತೀವಿ. ಅದರ ಗುಣಗಳೇನು, ಆರೋಗ್ಯದ ಮೇಲೆ ಆಗುವ ಪರಿಣಾಮ ಮತ್ತು ಯಾರು ಬಳಸ್ಕೊಳ್ಬಾರದು ಅನ್ನೋದ್ರ ಬಗ್ಗೆ ಸಲಹೆಗಳನ್ನು ನೀಡಿದವರು ಡಾಕ್ಟರ್ ಶಿವಕುಮಾರ್ ಅವರು. ಕೆಳಗರೆ ಪ್ರಕೃತಿ ಪರೀಕ್ಷೆ ಏನಿದು, ಹೇಗೆ ನಿಮಗೆ ಅನುಕೂಲ ಆಗ್ತದೆ, ಈ ಬಗ್ಗೆ ಕೇಂದ್ರ ಸರ್ಕಾರ ಯಾಕಾಗಿ ಮಹತ್ವ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಶರದ್ ಕುಮಾರ್ ಅವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಯುರ್ವೇದ ದಿನಾಚರಣೆಯ ದಿನ ಒಂದು ಅಭಿಯಾನವನ್ನ ಅವರು ಪ್ರಸ್ತುತಪಡಿಸ್ತಾರೆ. ಅದರ ಹೆಸರೇ ದೇಶ್ ಕಾ ಪ್ರಕೃತಿ ಅಂತ ಹೇಳಿ. ಸೊ ಪ್ರತಿಯೊಬ್ಬ ವ್ಯಕ್ತಿಯಗೆ ಒಂದು ಪ್ರಕೃತಿ ಅಂತ ಇರುತ್ತೆ. ಆಯುರ್ವೇದದ ಪ್ರಕಾರ ಅದರಲ್ಲಿ ನಾವು ವಾತ, ಪಿತ್ತ, ಕಫ ಈ ದೋಷಗಳ ಆಧಾರದ ಮೇಲೆ ಬೇರೆ ಬೇರೆಯ ಪ್ರಕೃತಿಗಳಿರುತ್ತೆ. ಆ ಪ್ರಕೃತಿಯನ್ನ ಪರೀಕ್ಷೆ ಮಾಡೋದ್ರಿಂದ ನಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿ ಬದಲಾವಣೆಗಳು ಮಾಡ್ಕೊಳ್ಬೇಕು ಇದನ್ನ ತಿಳಿಸುವಂತಹ ಒಂದು ವಿಷಯ ಇದಾಗಿರುತ್ತೆ. ಪ್ರಕೃತಿ ಪರೀಕ್ಷೆ ಮಾಡೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಹೇಗೆ ಬದುಕಬೇಕು, ಅವರಲ್ಲಿ ಯಾವ ರೀತಿ ಬದಲಾವಣೆಗಳು ಮಾಡ್ಕೊಳ್ಬೇಕು ಇದನ್ನೆಲ್ಲ ಹೇಳೋದ್ರ ಜೊತೆಗೆ 5 ಕೋಟಿ ಜನರ ಪ್ರಕೃತಿಯನ್ನ ಮಾಡಿ ಆ ಡಾಟಾ ಜನರೇಟ್ ಮಾಡಬೇಕು ಅಂತ ಹೇಳಿ ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಆಯುರ್ವೇದ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರಲ್ಲಿ ವಾಲಂಟಿಯರ್ ಆಗಿರ್ತಾರೆ. ನಾವು ಪ್ರತಿಯೊಬ್ಬ ಜನತೆಯ ಒಂದು ಪ್ರಕೃತಿಯನ್ನ ಪರೀಕ್ಷೆ ಮಾಡಬೇಕು. ಅದಕ್ಕೋಸ್ಕರ ಒಂದು ಆಪ್ ಅನ್ನ ಡೆವಲಪ್ ಮಾಡಿದ್ದಾರೆ. ಸೊ ನೀವು ಪ್ರಕೃತಿ ಪರೀಕ್ಷಣ ಅಂತ ಹೇಳಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಆಪ್ ಅನ್ನ ಕೊಟ್ರೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದ್ರಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ, ಒಂದು ಸಿಟಿಸನ್ ಮತ್ತೆ ವಾಲಂಟಿಯರ್. ಸೊ ನಾವು ಆಯುರ್ವೇದ ಕಾಲೇಜ್ನಲ್ಲಿ ಇರುವಂತವರೆಲ್ಲ ವಾಲಂಟಿಯರ್ ಆಗಿರ್ತೀವಿ ಮತ್ತು ಸಾಮಾನ್ಯ ಜನರು ಎಲ್ಲರೂ ಕೂಡ ಅದಕ್ಕೆ ಸಿಟಿಜನ್ಶಿಪ್ ಅಲ್ಲಿ ಲಾಗಿನ್ ಆಗಿದ್ರೆ ನಿಮ್ಗೊಂದು QR ಕೋಡ್ ಜನರೇಟ್ ಆಗುತ್ತೆ. ಸೊ ನಾವು ವಾಲಂಟಿಯರ್ ಆದವರು ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಗ 21 ರಿಂದ 24 ಪ್ರಶ್ನೆಗಳಿದೆ. ಸೊ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹಾಕ್ತಾ ಹೋದಾಗ ಕೊನೆಯಲ್ಲಿ ನಿಮ್ಗೆ ಒಂದು ಫೋಟೋವನ್ನು ತೆಗಿಲಿಕ್ಕಿರುತ್ತೆ. ಈ ಅಭಿಯಾನದ ಜೊತೆಗೆ ಮತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದೇನೆಂದ್ರೆ ಲಾರ್ಜೆಸ್ಟ್ ಕಲೆಕ್ಷನ್ ಆಫ್ ದ ಫೋಟೋಗ್ರಾಫ್ಸ್, ಒಂದು ಗಿನ್ನಿಸ್ ರೆಕಾರ್ಡ್ ಮಾಡುವಂತ ಪ್ರಯತ್ನವನ್ನು ಕೂಡ ಇದ್ರ ಜೊತೆಗೆ ಮಾಡ್ತಾ ಇದ್ದಾರೆ. ಇದನ್ನ ನೀವು ಮಾಡೋದ್ರಿಂದ ನೀವು ನಮ್ಮ ದೇಶದ ಒಂದು ಅಭಿಯಾನಕ್ಕೆ ಸಪೋರ್ಟ್ ಮಾಡಿದಾಗತ್ತೆ. ಒಂದು 50,000ಕ್ಕಿಂತ ಹೆಚ್ಚು ಜನರ ಪ್ರಕೃತಿ ಪರೀಕ್ಷೆನ ಮಾಡ್ಲಿಕ್ಕೆ ನಮ್ದೊಂದು ಕಾಲೇಜ್ನಲ್ಲಿ ವಾರ್ ರೂಮ್ ಮಾಡಿಕೊಂಡು ನಾವು ಈ ಕೆಲಸವನ್ನ ಚಾಲನೆ ಮಾಡಿದ್ದೀವಿ.
ಸೊ ಯಾರಿಗೆಲ್ಲ ಪ್ರಕೃತಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಆಸಕ್ತಿ ಇದೆ, ನೀವೆಲ್ಲರೂ ನಮ್ಮ ಆಸ್ಪತ್ರೆಗೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಿ ನಮ್ಮಲ್ಲಿ ಕೌಂಟರ್ಲಿ ಕೇಳಿದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಟ್ಟು ಇದನ್ನ ಹೇಗ್ ಮಾಡಬೇಕು ಅಂತ ಹೇಳಿ ನಿಮಗೆ ತಿಳಿಸ್ತಾರೆ. ಇದಕ್ಕೆಲ್ಲರೂ ಕೈ ಜೋಡಿಸಿ ನಮಗೆ ಸಹಕಾರ ಕೊಟ್ಟು ನಮ್ಮ ಒಂದು ದೇಶದ ಒಂದು ಆಯುರ್ವೇದವನ್ನ ಮುನ್ನಡೆಸುವಂತಹ ಒಂದು ಅಭಿಯಾನಕ್ಕೆ ಸಹಕರಿಸಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ತೇನೆ. ಇದು ಮಕ್ಕಳು, ವಯಸ್ಕರು, ಹಿರಿಯರು ಅನ್ನೋದೇನಿಲ್ಲ, ಎಲ್ಲರಿಗೂ ಈ ವಿಚಾರ ಒಳಪಡುತ್ತೆ ಹೇಗೆ ಸರ್? ಇದು 18 ವರ್ಷದ ಮೇಲಿರುವಂತವರಿಗೆ ಮಾತ್ರ ನಾವು ಮಾಡ್ತಾ ಇರುವಂತದ್ದು. ಇದಕ್ಕೇನು ಅಂತ ಹೇಳಿದ್ರೆ ಮೊದಲನೇದಾಗಿ ಒಂದು ಮೊಬೈಲ್ ನಂಬರ್ ಇರುವಂತಹ ವ್ಯಕ್ತಿಗಳಾಗಬೇಕು. ಯಾಕಂದ್ರೆ ಮಕ್ಕಳ ಹತ್ರ ತುಂಬಾ ಜನ ಹತ್ರ ಮೊಬೈಲ್ ಇರೋದಿಲ್ಲ. ಸೊ ಮೊಬೈಲ್ ಇರುವಂತವ್ರು ಆಗ್ಬೇಕು. ಯಾಕಂದ್ರೆ ಈ ಎಲ್ಲಾ ಪ್ರೋಸೆಸ್ ಅನ್ನ ನಾವು ಮೊಬೈಲ್ ಮೂಲಕನೇ ಮಾಡುವಂತದ್ದು. ಅವ್ರ ಆಪ್ ಡೌನ್ಲೋಡ್ ಮಾಡ್ಕೊಂಡ ನಂತರನೇ ಆಗೋದ್ರಿಂದ, ಮತ್ತೆ ಕೊನೆಯಲ್ಲಿ ಮಾಡಿದ ನಂತರ ಅವ್ರಿಗೆ ಎಲ್ರಿಗೂ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ ಅಲ್ಲಿ ಅವರ ಪ್ರಕೃತಿ ಯಾವುದು ಅನ್ನೋದಿರುತ್ತೆ. ಹಾಗೆ ಅದಕ್ಕೆ ತಕ್ಕಂತೆ ಅವ್ರು ಯಾವ ರೀತಿ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋಂಥ ಮಾಹಿತಿಗಳನ್ನು ಕೂಡ ವಾಲಂಟಿಯರ್ಸ್ ಕೊಡ್ತಾರೆ. ಜೊತೆಗೆ ನಿಮ್ಗೆ ಆ ಸರ್ಟಿಫಿಕೇಟ್ಸ್ ನಲ್ಲಿ ಕೂಡ ಕೆಲವೊಂದರಲ್ಲಿ ಮಾಹಿತಿಗಳು ಸಿಗುತ್ತೆ. ಇದೆಲ್ಲದೂ ಉಚಿತವಾಗಿರುತ್ತಾ? ಖಂಡಿತ ಸರ್, ಇದೆಲ್ಲ ಸಂಪೂರ್ಣವಾಗಿ ಉಚಿತವಾಗಿ ಆಗ್ತಾ ಇರೋದ್ರಿಂದ ಇದನ್ನ ಜನರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತೇನೆ. ಕೇಳಿದ್ರೆ ಪ್ರಕೃತಿ ಪರೀಕ್ಷೆ ಈ ಕುರಿತಂತೆ ಇಲ್ಲಿವರೆಗೂ ವಿವರಗಳನ್ನ ನೀಡಿದವರು ಡಾಕ್ಟರ್ ಶರದ್ ಕುಮಾರ್ ಅವರು. ಶ್ರೋತೃಗಳೇ, ಪ್ರಕೃತಿ ಪರೀಕ್ಷೆ ನಡೀತಾ ಇದೆ. ಈ ಕುರಿತಂತೆ ಡಾಕ್ಟರ್ ಶರದ್ ಕುಮಾರ್ ಅವರು ವಿವರಗಳನ್ನ ನಿನ್ನೆ ಕಾರ್ಯಕ್ರಮದಲ್ಲಿ ನೀಡಿದರೆ, ಇವತ್ತು ಈಗಾಗಲೇ ಈ ನಿಟ್ಟಿನಲ್ಲಿ ಏನೇನು ಕೆಲಸಗಳಾಗಿದ್ದಾವೆ, ವಸ್ತುಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ರೆ ಡಾಕ್ಟರ್ ನಾಗರಾಜ್ ಕಾಮತ್ ಅವರು. ಪ್ರಕೃತಿ ಪರೀಕ್ಷಣ ಅಭಿಯಾನ, ಈ ಅಭಿಯಾನವನ್ನ ಇನಾಗ್ರೇಟ್ ಮಾಡಿದವರು ಶ್ರೀ ನರೇಂದ್ರ ಮೋದಿ ಅವರು. ಆಯುಷ್ ಮಂತ್ರಾಲಯವು ಇಡೀ ದೇಶದಲ್ಲಿ ಈ ಅಭಿಯಾನವನ್ನ ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಮಾಡ್ತಾ ಇದೆ. ಈ ಅಭಿಯಾನದಲ್ಲಿ 3 ಗಿನ್ನಿಸ್ ದಾಖಲೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ಫೋಟೋ ಆಲ್ಬಮ್ ಸರ್ಟಿಫಿಕೇಟ್ ಇದು, ಅದರದ್ದೊಂದು ಕೊಲಾಜ್ ಮಾಡಿ ಅದಕ್ಕೊಂದು ಗಿನ್ನಿಸ್ ದಾಖಲೆ, ಮತ್ತೆ ಹೈಯೆಸ್ಟ್ ಹೆಲ್ತ್ ಕ್ಯಾಂಪೇನಿನ ಪ್ಲೆಡ್ಜ್ ಅದಕ್ಕೆ ಒಂದು ಗಿನ್ನಿಸ್ ದಾಖಲೆ, ಹೆಲ್ತ್ ಕ್ಯಾಂಪೇನ್ ವಿಡಿಯೋ ಇದರದ್ದು ಆಲ್ಬಮ್ ಮಾಡಿ ಅದಕ್ಕೂ ಗಿನ್ನಿಸ್ ದಾಖಲೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದರ ಸಲುವಾಗಿ ದೇಶದಲ್ಲಿರುವ ಎಲ್ಲ ಆಯುರ್ವೇದ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಟೀಚರ್ಸ್ಗಳೆಲ್ಲ ಸೇರಿ ಪ್ರಕೃತಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಬೋಧಕ ಸಿಬ್ಬಂದಿಗಳು ಪ್ರಕೃತಿ ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ನವೆಂಬರ್ 25ರಿಂದ ಸ್ಟಾರ್ಟ್ ಮಾಡಿದ್ದೇವೆ. ಒಂದು 4,000 to 5,000 ಪ್ರಕೃತಿ ಪರೀಕ್ಷೆ ಆಗಿದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಹೋಗಿ ಪ್ರಕೃತಿ ಪರೀಕ್ಷೆಯನ್ನು ಮಾಡಿದ್ದೇವೆ. ಈಗ ಏನಂತ ಹೇಳಿದ್ರೆ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಇರಬಹುದು, ಡಿಗ್ರಿ ಇರಬಹುದು, ನರ್ಸಿಂಗ್ ಇರಬಹುದು, ಇಂಥ ಕಾಲೇಜುಗಳಲ್ಲಿ ನಾವು ಪರ್ಮಿಷನ್ ತಗೊಂಡು ಪ್ರಾಂಶುಪಾಲಗಳ ಹತ್ರ ಅಲ್ಲಿ ವಿಸಿಟ್ ಕೊಟ್ಟು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳನ್ನ ವಾಲಂಟಿಯರ್ ಆಗಿ ಎನ್ರೋಲ್ ಮಾಡಿ, ಅಲ್ಲಿ ನಮ್ಮ ಟೀಚರ್ಸ್ ಅವರಿಗೆ ಸ್ವಲ್ಪ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್, ಅಂದ್ರೆ ಈ ಪ್ರಕೃತಿ ಅಂದ್ರೆ ಏನು, ಅದು ಮಾಡೋದ್ರಿಂದ ನಿಮ್ಗೆ ಒಂದು ಸರ್ಟಿಫಿಕೇಟ್ ಸಿಗೋದ್ರಿಂದ ಏನೆಲ್ಲ ಉಪಯೋಗ ಆಗತ್ತೆ. ಯಾಕಂತ ಹೇಳಿದ್ರೆ ಆಯುಷ್ ಮಂತ್ರಾಲಯ ಹೇಳಿದ ಪ್ರಕಾರ ಈ ಸರ್ಟಿಫಿಕೇಟ್ ಅನ್ನ ಮುಂದೆ ಬೇರೆ ಬೇರೆ ಸ್ಕೀಮ್ಗಳಿಗೆ ಅಟ್ಯಾಚ್ ಮಾಡಿ ಆಯುರ್ವೇದ ಪ್ರೋಗ್ರಾಮ್ಸ್ ಅಥವಾ ಟ್ರೀಟ್ಮೆಂಟ್ ತಗೊಳ್ಳುವಾಗ ಸೌಕರ್ಯಕ್ಕೆ ಹೆಲ್ಪ್ ಆಗುವಂತೆ ದೂರದೃಷ್ಟಿತ್ವವನ್ನು ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಹೇಗೆ ಅಂತ ಹೇಳಿದ್ರೆ ಆಂಡ್ರಾಯ್ಡ್ ಅಥವಾ ಆಪಲ್ ಮೊಬೈಲ್ ಇರಲೇಬೇಕಾಗತ್ತೆ. ಅವರಿಗೆ OTP ಬರುತ್ತೆ, ಅವರು ಅದನ್ನು ಇನ್ಸ್ಟಾಲ್ ಮಾಡಬೇಕು. ಆಮೇಲೆ ಅದರಲ್ಲೇ ಅವರು ಪ್ರಕೃತಿ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ಆಮೇಲೆ ಪ್ರಕೃತಿ ಪರೀಕ್ಷೆ ಮಾಡಿ ಸರ್ಟಿಫಿಕೇಟ್ ತಗೊಳ್ಳೋದು ಮಾತ್ರ ಅಲ್ಲ, ಅವರಿಗೆ ಆ ಪ್ರಕೃತಿಗೆ ಏನ್ ಬಂದಿದೆ ರಿಸಲ್ಟ್, ಅದರ ಪ್ರಕಾರ ಅವರಿಗೆ ಆಹಾರದಲ್ಲಿ ಏನೆಲ್ಲ ವ್ಯತ್ಯಾಸಗಳನ್ನು ಅವರು ಮಾಡ್ಕೋಬೇಕು, ಮುಂದೆ ಯಾವುದೆಲ್ಲ ರೋಗ ರುಜಿನಗಳು ಅವರಿಗೆ ಬರಬಹುದು, ಅದನ್ನ ತಡೆಗಟ್ಟಲಿಕ್ಕೆ ಏನೆಲ್ಲ ಅವರು ಉಪಾಯಗಳನ್ನು ಮಾಡಬಹುದು, ಇದನ್ನೆಲ್ಲ ನಾವು ಅವರಿಗೆ ಅಲ್ಲಿ ಹೇಳಿ ಕಂಪ್ಲೀಟ್ ಆಗಿ ಅವರಿಗೆ ವ್ಯವಸ್ಥಿತವಾಗಿ ಮಾಡಿಕೊಡ್ತೇವೆ. ಒಬ್ಬರಿಗೆ ಮಿನಿಮಮ್ ಒಂದು 15ರಿಂದ 20 ನಿಮಿಷ ಬೇಕಾಗತ್ತೆ ಆ ಸರ್ಟಿಫಿಕೇಟ್ ಸಿಗೋದು ಹಾಗೂ ಪ್ಲೆಡ್ಜ್ ತಕೊಳ್ಳೋದು. ಇನ್ ದ ಮೀನ್ ಟೈಮ್ ಅವರಿಗೆ ಅದರ ಬಗ್ಗೆ ಜ್ಞಾನ ಕೊಟ್ಟು ಮುಂದೆ ಏನೆಲ್ಲ ಅವರು ಜಾಗರೂಕರಾಗಿ ಏನೆಲ್ಲ ಸ್ಟೆಪ್ಸ್ ಗಳನ್ನ ತಗೊಳ್ಬೇಕಂತ ಹೇಳಲಿಕ್ಕೆ ಒಂದು 20 ನಿಮಿಷ ಬೇಕಾಗತ್ತೆ. ನೀವು ಕೂಡ ನಮ್ಮ ಸಂಸ್ಥೆಗೆ ಬಂದಾಗ ಇದರದ್ದು ಪರೀಕ್ಷೆ ಮಾಡಿಸ್ಕೋಬಹುದು. ಬೇರೆ ಬೇರೆ ಆಫೀಸ್ಗಳಿರ್ಬೋದು, ಬ್ಯಾಂಕ್ಗಳಿರ್ಬೋದು, ಅಥವಾ ಸಂಘ ಸಂಸ್ಥೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಅಲ್ಲಿರುವ ಪ್ರೋಗ್ರಾಮ್ ಆ ಟೈಮಲ್ಲಿ ಹೋಗಿ ನಮ್ಮ 100-200 ಜನ ವಿದ್ಯಾರ್ಥಿಗಳು ವಾಲಂಟಿಯರ್ಸ್ ಪ್ರಕೃತಿಯನ್ನ ಪರೀಕ್ಷಣೆ ಮಾಡಿ ಅವರಿಗೆ ಏನೆಲ್ಲ ಪಾಯಿಂಟ್ಸ್ ಗಳು ಹೇಳಬೇಕು ಅದನ್ನೆಲ್ಲ ಹೇಳಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ಡಿಸೆಂಬರ್ 25 ತನಕ ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡ್ತಾ ಇರ್ತೇವೆ. ಪ್ರಕೃತಿ ಪರೀಕ್ಷೆ ಹಾಸನ ಜಿಲ್ಲೆಯಲ್ಲಿ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ವಿಚಾರಗಳನ್ನು ತಿಳಿಸಿದವರು ಡಾಕ್ಟರ್ ನಾಗರಾಜ್ ಕಾಮತ್ ಅವರು. ಕೇಳುಗರೆ, ಆಹಾರ ಕ್ರಮಗಳು ಹೇಗಿರಬೇಕು ಈ ಬಗ್ಗೆ ಈಗ ನಮ್ಮೊಂದಿಗೆ ಮಾತಾಡ್ತಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಕೊಪ್ಪಳ.
ಆಹಾರೋಹಿ ದೇಹ ಸಂಭವ ಅಂದರೆ ನಾವು ಯಾವ ಆಹಾರ ಸೇವಿಸುತ್ತೇವೆಯೋ ಅಂತೆಯೇ ನಮ್ಮ ದೇಹದ ರಚನೆ ಆಗುತ್ತದೆ. ನಾವು ಆಧುನಿಕತೆಗೆ ಹೊಂದಿಕೊಳ್ಳುತ್ತಾ ನಮ್ಮ ಜೀವನ ಶೈಲಿ, ಆಹಾರ ಮತ್ತು ಆಹಾರ ಕ್ರಮಗಳನ್ನು ಬದಲಾಯಿಸಿಕೊಳ್ಳುತ್ತಾ ಬಂದಿದ್ದೇವೆ. ಆಯುರ್ವೇದವು ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯ ಇವುಗಳನ್ನು ಮಾನವ ಜೀವನದ 3 ಸ್ತಂಭಗಳು ಎಂದು ವಿವರಿಸಿದೆ. ಆಯುರ್ವೇದವು 6 ರುಚಿಗಳನ್ನು ತಿಳಿಸಿದೆ. ಅವುಗಳೆಂದರೆ ಮಧುರ ಅಂದರೆ ಸಿಹಿ, ಆಮ್ಲ ಅಂದರೆ ಹುಳಿ, ಲವಣ ಎಂದರೆ ಉಪ್ಪು, ತಿಕ್ತ ಎಂದರೆ ಕಹಿ, ಕಟು ಎಂದರೆ ಖಾರ, ಕಷಾಯ ಎಂದರೆ ಒಗರು ಎಂದರ್ಥ. ನಿಯಮಿತವಾಗಿ 6 ರುಚಿಗಳಿಂದ ಕೂಡಿದ ಆಹಾರವನ್ನು ಸೇವಿಸುವುದರಿಂದ ನಮ್ಮ ದೇಹವು ಬಲದಾಯಕವಾಗುತ್ತದೆ ಮತ್ತು ಒಂದೇ ರಸ ಪ್ರಧಾನವಾಗಿರುವ ಆಹಾರ ಸೇವನೆಯಿಂದ ಶರೀರವು ದುರ್ಬಲಗೊಳ್ಳುತ್ತದೆ. ಹೀಗಾಗಿ ನಾವು ಆಹಾರದ ರಸ ಗುಣಧರ್ಮವನ್ನು ತಿಳಿದು ಆಹಾರವನ್ನು ಸೇವಿಸುವುದು ಬಲು ಉತ್ತಮ. ಮೊದಲು ಸೇವಿಸಿದ ಆಹಾರ ಸಂಪೂರ್ಣವಾಗಿ ಜೀರ್ಣವಾದ ನಂತರವೇ ನಾವು ಮುಂದಿನ ಆಹಾರವನ್ನು ಸೇವಿಸಬೇಕು. ಆಹಾರ ಪ್ರಮಾಣವು ಸೇವಿಸುವವರ ಅಗ್ನಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಜೀರ್ಣಶಕ್ತಿಯು ಎಲ್ಲರಲ್ಲೂ ಸಮಾನಾಗಿರದೆ ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಅಗ್ನಿ ಮತ್ತು ಜೀರ್ಣಶಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಆಹಾರವನ್ನು ಸೇವಿಸಬೇಕು. ಆಹಾರ ಸೇವನೆಯ ನಿಯಮಗಳು. ಉಷ್ಣಂ ಭುಂಜಿತಂ ಅಂದರೆ ಆಹಾರವು ಬಿಸಿಯಾಗಿರುವಾಗಲೇ ಸೇವಿಸಬೇಕು. ಆಹಾರವು ಬಿಸಿಯಾಗಿದ್ದರೆ ಮಾತ್ರ ಜೈವಿಕ ಪೋಷಕಾಂಶಗಳ ಲಭ್ಯತೆ ಸಮರ್ಪಕವಾಗಿ ದೊರೆಯುತ್ತದೆ. ಸ್ನಿಗ್ಧಂ ಭುಂಜಿತಂ ಅಂದರೆ ಆಹಾರದಲ್ಲಿ ಜಿಡ್ಡಿನಂತಹ ಅಂಶವನ್ನು ಸೇರಿಸಿ ಸೇವಿಸುವುದರಿಂದ ಆಹಾರ ಪಚನ ಕ್ರಿಯೆ ಸುಲಭವಾಗುತ್ತದೆ. ಮಾತ್ರಾವತ್ ಭುಂಜಿತಂ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಅಗ್ನಿ ಮತ್ತು ಜೀರ್ಣಶಕ್ತಿಗನುಗುಣವಾಗಿ ಆಹಾರವನ್ನು ಸೇವಿಸಬೇಕು. ಜೀರ್ಣೇ ಭುಂಜಿತಂ ಅಂದರೆ ಮೊದಲು ಸೇವಿಸಿದ ಆಹಾರ ಜೀರ್ಣವಾದ ನಂತರವೇ ನಾವು ಮುಂದಿನ ಆಹಾರವನ್ನು ಸೇವಿಸಬೇಕು. ನ ಅತಿಧೃತಂ ಅಂದರೆ ಗಡಿಬಿಡಿಯಲ್ಲಿ ಮೊಬೈಲ್, ಟಿವಿಯನ್ನು ನೋಡುತ್ತಾ ಆಹಾರ ಸೇವನೆ ಮಾಡಬಾರದು. ಇದರಿಂದ ಆಹಾರ ತಪ್ಪುದಾರಿ ಹಿಡಿಯಬಹುದು. ಅಂದರೆ ಶ್ವಾಸಕೋಶಗಳಿಗೆ ತಲುಪಿ ನಾವು ಆಫೀಸ್ ಹೋಗುವ ಬದಲು ಆಸ್ಪತ್ರೆಗೆ ಹೋಗಬೇಕಾದ ಪರಿಸ್ಥಿತಿ ಉಂಟಾಗಬಹುದು. ನ ಅತಿ ವಿಳಂಬಿತಂ ಅಂದರೆ ಅತಿ ನಿಧಾನವಾಗಿ ಆಹಾರ ಸೇವನೆ ಮಾಡಬಾರದು. ಇದರಿಂದಾಗಿ ಅಧಿಕ ಪ್ರಮಾಣದಲ್ಲಿ ಮತ್ತು ಆಹಾರದ ರುಚಿ ಉಂಟಾಗದೆ ಇರಬಹುದು. ಊಟ ಮಾಡುವಾಗ ನಗಬಾರದು ಮತ್ತು ಮಾತನಾಡುತ್ತಾ ಆಹಾರ ಸೇವನೆ ಮಾಡಬಾರದು. ಹೀಗಾಗಿ ನಾವು ಆಹಾರ ಸೇವಿಸುವಾಗ ಎಲ್ಲಿಯೂ ಗಮನವಿಡದೆ ಸಂಪೂರ್ಣವಾಗಿ ನಮ್ಮದೇ ತಟ್ಟೆಯಲ್ಲಿ ಗಮನವಿಟ್ಟು ನನಗೆ ಯಾವುದು ಸರಿ, ಯಾವುದು ತಪ್ಪು, ಯಾವ ಆಹಾರ ಹೊಂದುತ್ತದೆ, ಯಾವುದು ಹೊಂದುವುದಿಲ್ಲ, ಇದನ್ನು ನಾವು ಅರ್ಥ ಮಾಡಿಕೊಂಡು ಆಹಾರ ಸೇವನೆ ಮಾಡಿದರೆ ಮಾತ್ರ ನಮಗೆ ಸಂಪೂರ್ಣವಾದ ಆಹಾರದ ಲಾಭ ದೊರೆಯುತ್ತದೆ ಮತ್ತು ಆರೋಗ್ಯ ಕಾಪಾಡಿಕೊಳ್ಳಲು ಸುಲಭ ದಾರಿಯಾಗುತ್ತದೆ. ಆದ್ದರಿಂದ ಋಷಿಮುನಿಗಳು ಅನ್ನಂ ಬ್ರಹ್ಮ ಎಂದು ತಿಳಿಸಿದ್ದಾರೆ. ಕೇಳಿದ್ರೆ ನಮ್ಮ ಜೀವನದಲ್ಲಿ ಆಹಾರ ಕ್ರಮಗಳು ಹೇಗಿರಬೇಕನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ವಿಷಯಗಳನ್ನು ತಿಳಿಸಿದವರು ಡಾಕ್ಟರ್ ವಿಜಯಲಕ್ಷ್ಮಿ ಕೊಪ್ಪಳ ಅವರು. ಕೇಳುಗರೆ, ಹಗಲು ನಿದ್ರೆ ಈ ಬಗ್ಗೆ ಈಗ ಮಾತಾಡ್ತಿದ್ದಾರೆ ಡಾಕ್ಟರ್ MB ಕವಿತಾ ಅವರು. ನಿದ್ರೆ ಎಂಬುದು ಜೀವ ಸಂಕುಲಕ್ಕೆ ದೇವದತ್ತವಾದಂತಹ ಒಂದು ವರ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಗಲು ನಿದ್ರೆ ಎಂಬುದು ರಾತ್ರಿ ನಿದ್ರೆಯನ್ನ ಚೆನ್ನಾಗಿ ಅಥವಾ ಸರಿಯಾಗಿ ಮಾಡದವರಲ್ಲಿ ನಾವು ಇಲ್ಲಿ ಹೇಳಬಹುದು. ಉಳಿದವರಲ್ಲಿ ಇದು ನಿಷಿದ್ಧ. ಇದನ್ನ ಮಾಡೋದ್ರಿಂದ ಅವರಲ್ಲಿ 3 ದೋಷಗಳು ವಿಷಮಗೊಂಡು ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನೇ ಬೀರುತ್ತದೆ. ರಾತ್ರಿ ಸಮಯದಲ್ಲಿ ಕೆಲಸ ಮಾಡುವವರು ಅಥವಾ ರಾತ್ರಿ ನಿದ್ರೆಯನ್ನ ಯಾವುದೋ ಕಾರಣಕ್ಕೆ ಕಳೆದುಕೊಂಡಂತಹ ನಿದ್ರೆಯ ಪ್ರಮಾಣದ ಅರ್ಧದಷ್ಟು ಸಮಯವೇ ನಿದ್ರೆಯನ್ನ ಹಗಲಿನಲ್ಲಿ ಮಾಡಬೇಕು. ಉದಾಹರಣೆಗೆ 8 ತಾಸು ರಾತ್ರಿ ನಿದ್ದೆ ಮಾಡ್ತಾ ಇರುವವರು ರಾತ್ರಿ ಪಾಳಿಯ ಕೆಲಸ ಮಾಡಿ ಸಂಪೂರ್ಣ ನಿದ್ರೆಯನ್ನ ಕಳೆದುಕೊಂಡಿದ್ರೂ ಹಗಲಿನಲ್ಲಿ ಕೇವಲ 4 ತಾಸುಗಳಷ್ಟೇ ಕಾಲ ನಿದ್ರೆಯನ್ನ ಮಾಡಬಹುದು. ಇಲ್ಲವಾದಲ್ಲಿ ಹಗಲು ನಿದ್ರೆಯಿಂದ ಕಫ ಮತ್ತು ಪಿತ್ತ ದೋಷಗಳು ಹೆಚ್ಚಿ ತತ್ಸಂಬಂಧಿ ರೋಗಗಳಿಗೆ ಕಾರಣವಾಗಬಹುದು. ಇದಕ್ಕೆ ಸರಿಯಾದ ರೀತಿ ಅಂದ್ರೆ ಮನೆಗೆ ಬಂದಾಕ್ಷಣ ಬಿಸಿ ನೀರಿನ ಸ್ನಾನವನ್ನ ಮಾಡಿ ತೀರಾ ಹಸುವಾದಲ್ಲಿ 1 ಲೋಟ ಬಿಸಿಯಾದ ಹಾಲನ್ನ ಕುಡಿದು ತಕ್ಷಣವೇ ನಿದ್ರಿಸಬೇಕು. ಹೀಗೆ ಮಾಡೋದ್ರಿಂದ ಅವರಿಗೆ ಹಗಲು ನಿದ್ರೆಯ ಅಡ್ಡ ಪರಿಣಾಮ ಅಷ್ಟಾಗಿ ಕಾಣಿಸ್ಕೊಳ್ಳಲ್ಲ. ಇನ್ನು ಗ್ರೀಷ್ಮ ಋತು ಅಂದರೆ ಬೇಸಿಗೆಗಾಲದಲ್ಲಿ ಹಗಲು ನಿದ್ರೆಯನ್ನ ಮಾಡಲಿಕ್ಕೆ ಅನುಮತಿ ಇದೆ. ಈ ಕಾಲದಲ್ಲಿ ಸೂರ್ಯನು ಬಹಳ ತಡವಾಗಿ ಮುಳುಗಿ ಬೇಗನೆ ಹುಟ್ಟೋದ್ರಿಂದ ಹಗಲು ಹೆಚ್ಚಾಗಿ ರಾತ್ರಿ ಕಡಿಮೆ ಇರೋದ್ರಿಂದ ಈ ಋತುವಿನಲ್ಲಿ ಹಗಲು ನಿದ್ರೆ ಹಾನಿಕರ ಆಗಲಾರದು. ಇಷ್ಟೇ ಅಲ್ಲದೆ ಮಕ್ಕಳು
ಮುದುಕರು, ಹೆಚ್ಚಿನ ದೈಹಿಕ ಶ್ರಮ ಪಡುವವರು, ಮದ್ಯಪಾನಿಗಳು, ಕೃಷರು, ಅಜೀರ್ಣದಿಂದ ಬಳಲ್ತಾ ಇರುವವರು, ದುರ್ಬಲರು, ಸಂಗೀತಗಾರರು, ವೇದಪಾಠಿಗಳು ಅಥವಾ ಭಾಷಣಕಾರರು ಕೂಡ ಖಾಲಿ ಹೊಟ್ಟೆಯಲ್ಲಿ ಒಂದು ಮುಹೂರ್ತದ ಕಾಲ ಅಂತ ಅಂದ್ರೆ 48 ನಿಮಿಷಗಳ ಕಾಲ ಅಥವಾ ಸುಮಾರು ಅರ್ಧದಿಂದ 3/4 ಗಂಟೆಗಳಷ್ಟು ಕಾಲ ಹಗಲು ನಿದ್ರೆಯನ್ನ ಮಾಡಬಹುದಾಗಿದೆ. ಇಂತಹವರಲ್ಲಿ ವಾತದೋಷ ಹೆಚ್ಚಾಗಿರುವ ಸಂಭವ ಇದೆ ಅಥವಾ ರಸಧಾತುವಿನ ಪ್ರಮಾಣವು ಕಡಿಮೆಯಾಗಿರುವ ಸಂಭವ ಇರೋದ್ರಿಂದ ದೇಹಕ್ಕೆ ಪೋಷಣೆಯನ್ನ ಹಗಲು ನಿದ್ರೆ ಕೊಡುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಉಳಿದಂತಹ ಪರಿಸ್ಥಿತಿಗಳಲ್ಲಿ ಹಗಲು ನಿದ್ರೆ ಸರ್ವರಲ್ಲಿ ಸಾರ್ವಕಾಲಿಕವಾಗಿ ನಿಷಿದ್ಧ. ಇನ್ನು ಇಷ್ಟಾದರೂ ನಿದ್ದೆ ಬರುತ್ತದೆ ಅಂತ ಆದ್ರೆ ನಾವು ಕುಳಿತುಕೊಂಡೇ ನಿದ್ರೆ ಮಾಡಬೇಕು ಮತ್ತು ಆಹಾರ ಸೇವನೆಯ ನಂತರ ಯಾವಾಗಲೂ ನಿದ್ರೆ ಬರ್ತಾ ಇದ್ರೆ ಆಹಾರ ಸೇವನೆ ಆದ ತಕ್ಷಣ ಸ್ವಲ್ಪ ಹೊತ್ತು ಅಡ್ಡಾಡಬೇಕು ಮತ್ತು ನಮ್ಮ ಆಹಾರದ ಪ್ರಮಾಣವನ್ನ, ಅದರ ಗುಣಮಟ್ಟವನ್ನ ಪುನಃ ಪರಿಶೀಲಿಸಿಕೊಂಡು ಆಹಾರ ಸೇವನೆಯನ್ನ ಮಾಡುವುದು ಇಲ್ಲಿ ಅತ್ಯಂತ ಉತ್ತಮ ಅಂತ ಹೇಳ್ಬೋದು. ಹಗಲು ನಿದ್ರೆ ಈ ಕುರಿತು ಇಲ್ಲಿವರೆಗೆ ಮಾತಾಡಿದವರು ಡಾಕ್ಟರ್ MB ಕವಿತಾ ಅವರು. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೂತ್ರನಾಳದ ಕಲ್ಲುಗಳು ಹೇಗೆ ಸೃಷ್ಟಿಯಾಗ್ತವೆ, ಏನು ಸಮಸ್ಯೆಯನ್ನ ಉಂಟು ಮಾಡ್ತವೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ಮಾತನಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಲಕ್ಷಣಗಳು ಏನಂದ್ರೆ, ತೀವ್ರವಾದಂತಹ ಹೊಟ್ಟೆ ನೋವು ಬರ್ತದೆ, ತೀವ್ರ ಬೆನ್ನು ನೋವು ಕಂಡು ಬರ್ತದೆ, ಆಮೇಲೆ ಮೂತ್ರ ಹೋಗುವ ಜಾಗೆಯಲ್ಲಿ ಕೂಡ ನೋವು ಅಥವಾ ಉರಿ ಕಂಡು ಬರ್ತದೆ, ಅತಿಯಾದ ಬಿಸಿ ಬಿಸಿ ಮೂತ್ರ ವಿಸರ್ಜನೆ ಆಗ್ತದೆ, ಹಾಗೂ ಅದರ ಜೊತೆಗೆ ಮೈಯೆಲ್ಲ ಬಿಸಿ ಆಗ್ತದೆ, ಅಂದ್ರೆ ಜ್ವರ ಕಂಡು ಬರ್ತದೆ. ಕೆಲವರು ವಾಂತಿ ಮಾಡಬಹುದು, ಕೆಲವರಿಗೆ ಮೂತ್ರ ಹೋಗ್ಲಿಕ್ಕೆ ಕಷ್ಟ, ಅಂದ್ರೆ ಹೋಗದೇ ಇರುವಂತಹ ಸಂದರ್ಭಗಳು ಕೂಡ ಇರ್ತದೆ. ಇವೆಲ್ಲವೂ ಮೂತ್ರ ನಾಳದಲ್ಲಿ ಆಗುವಂತಹ ಕಲ್ಲುಗಳ ಲಕ್ಷಣಗಳಾಗ್ತದೆ. ಅಂತ ಸಂದರ್ಭದಲ್ಲಿ ಅವರು ವೈದ್ಯರನ್ನು ಸಂಪರ್ಕಿಸಬೇಕು. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಇದೊಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಶರೀರದಲ್ಲಿ ಏನು ಜೀರ್ಣ ಪ್ರಕ್ರಿಯೆ ಆಗ್ತದೆ, ಆ ಜೀರ್ಣ ಪ್ರಕ್ರಿಯೆಯಲ್ಲಿ ಕೆಲವು ಭಾಗ ಏನು ವಿಸರ್ಜನೆ ಆಗಬೇಕು ಅವು ಆಗುದಿಲ್ಲ, ಆಗದೆ ಶರೀರದಲ್ಲೇ ಉಳ್ಕೊಳ್ಳುತ್ತೆ. ಉದಾಹರಣೆಗೆ ಬೇರೆ ಬೇರೆ ತರದ ಸ್ಟೋನ್ಗಳಾಗ್ತದೆ. ಆಕ್ಸಲೇಟ್ ಸ್ಟೋನ್ ಹೇಳ್ತಾರೆ, ಫಾಸ್ಫೇಟ್ ಸ್ಟೋನ್ ಹೇಳ್ತಾರೆ, ಯೂರಿಕ್ ಆಸಿಡ್ ಸ್ಟೋನ್, ಯೂರೇಟ್ ಸ್ಟೋನ್ ಅಂತ ಹೇಳ್ತಾರೆ. ಆ ತರದ ಬೇರೆ ಬೇರೆ ಇದೆಲ್ಲ ಏನಂದ್ರೆ ನಮ್ಮ ಆಹಾರದ ಒಂದು ಭಾಗ ಸಾರ ಭಾಗ, ಅದು ರಕ್ತಕ್ಕೆ ಸೇರುವಂತದ್ದು. ಇನ್ನೊಂದು ಅಸಾರ ಅಂದ್ರೆ ಬೇಡವಾದಂತ ಭಾಗ, ಅದು ವಿಸರ್ಜನೆ ಮಲದ ಮೂಲಕ ಆಗ್ತದೆ. ಈ ರಕ್ತಕ್ಕೆ ಹೋದ ನಂತರವೂ ಕೂಡ ಈ ಆಹಾರದಲ್ಲಿ ಮತ್ತೆ ಪಾಕ ಪ್ರಕ್ರಿಯೆ ಆಗ್ತದೆ, ಅದರಲ್ಲಿ ಪಚನ ಪ್ರಕ್ರಿಯೆ ಹಾಕಿ ಅದರಲ್ಲಿ ಕೂಡ ಒಳ್ಳೆಯ ಭಾಗ ಇನ್ನೂ ಟಿಶ್ಯೂಗಳ ಒಳಗೆ, ಜೀವಕೋಶಗಳ ಒಳಗೆ ಹೋಗ್ತದೆ, ಕೆಲವು ಭಾಗ ಉಳಿತದೆ. ಇವುಗಳು ಮೆಟಬಾಲಿಕ್ ಡಿಸಾರ್ಡರ್ ಆಗಿ ಅಲ್ಲಿ ಸ್ಟೋನ್ಗಳಾಗುವಂತಹ ಸಂದರ್ಭಗಳು ಜಾಸ್ತಿ. ಇದರಲ್ಲಿ ಮುಖ್ಯವಾಗಿ ಆಹಾರ, ನಾವು ಹೈ ಕ್ಯಾಲ್ಸಿಯಂ ಡಯಟ್ ಅಂತ ಹೇಳ್ತೀವಿ ಅಥವಾ ಹೈ ಫಾಸ್ಫೇಟ್ ಡಯಟ್ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಅಂದ್ರೆ ಈಗ ರಾಗಿಯಲ್ಲಿ ಇರಬಹುದು ಅಥವಾ ಮೊಟ್ಟೆಯಲ್ಲಿರಬಹುದು, ಬೆಳೆದಂತ ಮೂಲಂಗಿ ಏನಿದೆ ಅದರಲ್ಲಿ ಇರ್ತದೆ. ಆ ಫಾಸ್ಫೇಟುಗಳು ಈ ನಿಮ್ಮ ಟೊಮೆಟೊದಲ್ಲಿ ಇರ್ತದೆ, ಆಕ್ಸಲೇಟ್ ಇರ್ತದೆ. ಇಂಥ ಆಹಾರಗಳನ್ನು ಜಾಸ್ತಿ ಪ್ರತಿ ದಿವಸ ಟೊಮೆಟೊ ಸಾರೇ ಆಗ್ಬೇಕು, ಟೊಮೆಟೊದ್ದೇ ಸಲಾಡ್ ಆಗಬೇಕು, ಅದು ದಿನನಿತ್ಯ ಪ್ರತಿ ಯಾರು ಅದನ್ನು ಉಪಯೋಗಿಸ್ತಾರೆ ಅಂತವರಲ್ಲಿ ಇಂತಹ ಏನು ಕಲ್ಲುಗಳು ಕಂಡು ಬರ್ತದೆ. ಪದೇ ಪದೇ ಮೂತ್ರನಾಳದ ಮೈಕ್ರೋ ಆರ್ಗನಿಸಮ್ ಸಂಕ್ರಮಣ ಆಗೋದ್ರಿಂದಾಗಿ, ಇನ್ಫೆಕ್ಷನ್ ಆಗೋದ್ರಿಂದಾಗಿ ಅದರಿಂದ ಕೂಡ ಮೂತ್ರನಾಳದಲ್ಲಿ ಕಲ್ಲುಗಳಾಗ್ತವೆ. ಹಾಗೇನೆ ಪದೇ ಪದೇ ಈಗ ಕೆಥೆಟರೈಸ್ ಮಾಡ್ತಾರೆ, ಕೆಲವರಿಗೆ ಮೂತ್ರ ಹೋಗುದಿಲ್ಲ, ಪ್ಯಾರಲಿಸಿಸ್ ಇರಬಹುದು ಅಥವಾ ಮೂತ್ರನಾಳದಲ್ಲಿ ಬೇರೆ ಬೇರೆ ತೊಂದರೆಗಳಿರ್ತವೆ. ಅವರು ಆ ಕೆಥೆಟರನ್ನು ದಿನಕ್ಕೆ 3 ಸಲ 4 ಸಲ ಹಾಕಿ ಮೂತ್ರವನ್ನು ತೆಗೆಯುವಂತಹ ಒಂದು ಪ್ರಕ್ರಿಯೆ. ಅಂತವರಲ್ಲಿ ಕೂಡ ಈ ಮೂತ್ರನಾಳದ ಕಲ್ಲುಗಳಾಗಬಹುದು. ಹಾಗೇನೆ ಹೈಜಿನ್, ಈ ಮೂತ್ರನಾಳದ ಹೊರಗೆ ಏನು ನಮ್ಮ ಗುಹ್ಯಾಂಗ ಇದೆ ಅಲ್ಲಿಯ ಆರೋಗ್ಯವನ್ನು ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೇ ಇರೋದ್ರಿಂದ ಅದು ಕೂಡ ಒಂದು ಕಾರಣ ಆಗ್ತದೆ. ಈಗ ಮಾಂಸಾಹಾರಿಗಳು ನೈಟ್ರೋಜನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಆ ನೈಟ್ರೋಜನ್ ಪ್ರಾಡಕ್ಟ್ ಅನ್ನು ಜಾಸ್ತಿ ತಿನ್ನೋದ್ರಿಂದ ಕೂಡ ಸ್ಟೋನ್ಗಳಾಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಕೇಳಿಗ್ರಿ, ಇಲ್ಲಿವರೆಗೆ ಮೂತ್ರನಾಳದ ಕಲ್ಲುಗಳು ಹೇಗೆ ಸೃಷ್ಟಿಯಾಗ್ತವೆ, ಏನೇನು ಸಮಸ್ಯೆಗಳು ಕಂಡುಬರ್ತವೆ ಅನ್ನೋದ್ರ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು. ಕೇಳಿಗ್ರೆ, ನಿನ್ನೆ ಕಾರ್ಯಕ್ರಮದಲ್ಲಿ ಮೂತ್ರನಾಳದ ಕಲ್ಲುಗಳು ಹೇಗೆ ಸೃಷ್ಟಿಯಾಗ್ತವೆ, ಏನೇನು ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ಮಾತನಾಡಿದರು. ಇವತ್ತು ಮೂತ್ರನಾಳದ ಕಲ್ಲುಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಥವಾ ಬರದಂತೆ ಹೇಗೆ ನೋಡ್ಕೊಳ್ಬೇಕು, ಬಂದ ಮೇಲೆ ಹೇಗೆ ಕಾಳಜಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ
ಸಲಹೆಗಳನ್ನು ಕೊಡ್ತಿದ್ದಾರೆ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು. ಮುಖ್ಯವಾಗಿ ಅದರಲ್ಲಿ ಚಿಕಿತ್ಸೆ ಏನಂದ್ರೆ ಸಾಕಷ್ಟು ದ್ರವಾಹಾರದ ಸೇವನೆ ಮಾಡಬೇಕು. ದ್ರವ ಆಹಾರದ ಸೇವನೆ ಮಾಡೋದ್ರಿಂದಾಗಿ ಏನು ಕಲ್ಲುಗಳು ಆಗುದಿಲ್ಲ. ಅಲ್ಲೆಲ್ಲ ಮರಳು ತರ ಚಿಕ್ಕ ಚಿಕ್ಕ ಕಲ್ಲುಗಳಿರುತ್ತೆ. ಅವೇ ಬೆಳೆದು ಬೆಳೆದು ದೊಡ್ಡದಾಗ್ತದೆ. ದಿನ ದಿನ ಬೆಳೀತಾ ಬೆಳೀತಾ ದೊಡ್ಡದಾಗ್ತದೆ. ಹಾಗೇನೆ ಅದಕ್ಕೆ ಈ ಬಾರ್ಲಿ ಅಂತ ಹೇಳ್ತೀವಿ ನೋಡಿ, ಬಾರ್ಲಿದ್ದು ಗಂಜಿ ಅಥವಾ ಅದರಿಂದ ತಯಾರಿಸಿದಂತ ನೀರನ್ನು ಕುಡಿಯೋದ್ರಿಂದಾಗಿ ಕಬ್ಬಿನ ಹಾಲು ಪ್ರಶಸ್ತ, ತೃಣಪಂಚಕ ಅಂತ ಇದೆ, 5 ತರಹದ ಹುಲ್ಲುಗಳು, ಅವುಗಳಿಂದ ತಯಾರಿಸಿದಂತಹ ಏನು ಶರ್ಬತ್ ಇರಬಹುದು, ದ್ರವಾಹಾರ, ಅದನ್ನು ಸೇವನೆ ಮಾಡೋದ್ರಿಂದ ಕೂಡ ಕಲ್ಲುಗಳು ಆಗದಾಗೆ ನೋಡಬೇಕು. ಹಾಗೇನೆ ಆಯುರ್ವೇದದಲ್ಲಿ ಮಂಜಿಷ್ಟ ಅಂತ ಒಂದು ಗಿಡ ಇದೆ, ಕೆಂಪು ಬೇರು ಅಂತ ಹೇಳ್ತಾರೆ. ಹಾಗೇನೆ ಇನ್ನೊಂದು ಗೋದಂತಿ ಭಸ್ಮ ಅಂತಿದೆ, ಹಾಗೆ ಗೋಕ್ಷುರ ಅಂತ ಇದೆ. ಇದರಿಂದ ತಯಾರಿಸಿದಂತಹ ಔಷಧಿಗಳು ಅಂದ್ರೆ ಶರ್ಬತ್ ಇರಬಹುದು, ಕಷಾಯ ಇರಬಹುದು, ಆ ರೂಪದ ಸೇವನೆ ಮಾಡೋದ್ರಿಂದಾಗಿ ಈ ಕಲ್ಲುಗಳು ಕರಗ್ತವೆ. ಹಾಗೇನೆ ಅದಕ್ಕೆ ಇತ್ತೀಚೆಗೆ ಏನಂದ್ರೆ ಸ್ಟಂಟ್ ಹಾಕ್ತಾರೆ, ಮೂತ್ರದ ನಾಳದಲ್ಲಿ ಒಂದು ಚಿಕ್ಕದ ಪೈಪ್ ಅನ್ನು ಹಾಕ್ತಾರೆ. ಮೂತ್ರ ಬಾರದೇ ಇರ್ತದೆ ನೋಡಿ, ಅಂತ ಸಂದರ್ಭದಲ್ಲಿ ಸ್ಟಂಟ್ ಹಾಕಿ ಆ ಚಿಕ್ಕ ಕಲ್ಲನ್ನು ಎಳೆದು ಹೊರಗೆ ತೆಗಿತಾರೆ. ಲಿಥೋಟ್ರಿಪ್ಸಿ ಅಂತ ಹೇಳ್ತಾರೆ. ಆಸ್ಪತ್ರೆಯಲ್ಲಿ ಕಲ್ಲು ಬಹಳ ದೊಡ್ಡದಾದ್ರೆ, ಈಗ ಒಂದು 8 ಮಿಲಿಮೀಟರ್ ಇಂದ ಚಿಕ್ಕ ಸ್ಟೋನ್ ಅಂತಾದ್ರೆ ನಾಳದಲ್ಲಿ ಹೊರಗೆ ಬರ್ತದೆ. ಅದು ಬರದೇ ಇರ್ಲಿಕ್ಕೆ ಅಂದ್ರೆ ದೊಡ್ಡ ಕಲ್ಲಾದಾಗ ಆಗ ಬ್ಲಾಸ್ಟ್ ಮಾಡುವಂತ ಲಿಥೋಟ್ರಿಪ್ಸಿ ಮಾಡುವಂತ ಪ್ರಕ್ರಿಯೆ ಕೂಡ ಇದೆ. ಹಾಗೇನೆ ಮುಖ್ಯವಾಗಿ ನಾನು ಎಲ್ಲ ಜನಸಾಮಾನ್ಯರಿಗೆ ಹೇಳೋದೇನೆಂದ್ರೆ, ಈ ಕಲ್ಲುಗಳು ಪದೇ ಪದೇ ಯಾರ ಹತ್ರ ಆಗ್ತದೆ ಅಂತವರು ದಿನಚರಿಯನ್ನು ಪಾಲಿಸಬೇಕು. ಏನು ದಿನಚರಿ ಅಂದ್ರೆ, ಸೋಮವಾರ ಮತ್ತೆ ಗುರುವಾರ ಹುರುಳಿಯ ಸಾರು, ಒಂದು 200 ml ಅಷ್ಟು ಹುರುಳಿಯಿಂದ ತಯಾರಿಸಿದಂತ ಹುರುಳಿ ಕಟ್ಟು ತಿಂತಾರೆ, ಅದರಿಂದ ತಯಾರಿಸಿದಂತ ಸಾರು. ಮಂಗಳವಾರ ಮತ್ತೆ ಶುಕ್ರವಾರ ಕುಂಬಳಕಾಯಿ ರಸ ಒಂದು 200 ml ಅಷ್ಟು. ಬುಧವಾರ ಮತ್ತೆ ಶನಿವಾರ ಹುಣಸೆ ಹಣ್ಣಿನ ಶರ್ಬತ್, ಇದು ಒಂದು 10 ಗ್ರಾಮ್ ಹುಣಸೆ ಹಣ್ಣು, ರುಚಿಗೆ ಬೇಕಾದ್ರೆ ಬೆಲ್ಲ ಸೇರಿಸ್ಕೊಂಡು 200 ml ನೀರು ಸೇರಿಸಿ ಚೆನ್ನಾದಂತ ಒಂದು ಶರ್ಬತ್ ಮಾಡ್ಕೊಂಡು ಕುಡಿಯೋದು. ಹಾಗೆ ಭಾನುವಾರ ಆರಾಮದಲ್ಲಿರ್ತಾರೆ, ಒಳ್ಳೇದಿರಬೇಕು, ಅದಕ್ಕೆ ಕಬ್ಬಿನ ಹಾಲು, ಇದು ಬಹಳ ಒಳ್ಳೇದು. ಅದರ ಜೊತೆಗೆ ಬಾಳೆದಿಂಡಿನ ರಸ ಕೂಡ ಒಂದು 30 ml ನಷ್ಟು. ಬಾಳೆದಿಂಡು ಜನರಿಗೆ ಗೊತ್ತಾಗಲ್ಲ, ಬಾಳೆದಿಂಡಿನ ರಸ ತುಂಬಾ ಜನ ಉಪಯೋಗಿಸ್ತಾರೆ. ಅದು ಎಷ್ಟು ತಗೊಳ್ಬೇಕು? 30 ml ನಷ್ಟು. ಯಾವುದೇ ಸ್ವರಸ ಅಂದ್ರೆ ಫ್ರೆಶ್ ಜ್ಯೂಸ್ ಹೇಳ್ತೀವಲ್ಲ, ಅದು 30 ml ಗಿಂತ ಜಾಸ್ತಿ ಆಗಬಾರ್ದು. ಶರ್ಬತ್ತು ಜಾಸ್ತಿ ಆಗಬಹುದು. ಹಾಗೇನೆ ಬೇಡ ಎಂಬುದು ಅಷ್ಟು ಮುಖ್ಯನೇ. ಬೇಡ ಯಾವುದು ಅಂದ್ರೆ ಬೆಳೆದಂತಹ ಮೂಲಂಗಿ, ಎಲೆಕೋಸು, ಪಾಲಕ್, ಹಾಗೇನೆ ಟೊಮೆಟೊ, ಇವು ಯಾರಲ್ಲಿ ಕಲ್ಲುಗಳು ಪದೇ ಪದೇ ಆಗ್ತದೆ ಅಂತವರು ಇದನ್ನು ಕಡಿಮೆ ಸೇವನೆ ಮಾಡಬೇಕು, ಅಥವಾ ಸೇವನೆ ಮಾಡದೇ ಇರೋದ್ರಿಂದ ಹೆಚ್ಚು ಉತ್ತಮ. ಆಹಾರದ ಸೇವನೆಯಲ್ಲಿ ಎಚ್ಚರಿಕೆ ಇಟ್ಕೊಂಡು ಆಗಿಂದಾಗೆ ಗಮನಿಸ್ತಾ ಪರೀಕ್ಷೆ ಮಾಡಿಸ್ಕೊಳ್ತಾ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಾ ಹೋದ್ರೆ ಅಷ್ಟೊಂದು ಸಮಸ್ಯೆಗಳು ಬರೋದಿಲ್ಲ ಅನ್ನೋ ಒಂದು ಸಂಗತಿಯನ್ನು ಈ ಕಾರ್ಯಕ್ರಮದಲ್ಲೂ ಉಲ್ಲೇಖ ಮಾಡಿದ್ರಿ. ತಮಗೆ ಧನ್ಯವಾದಗಳು ಡಾಕ್ಟ್ರೇ. ನಮಸ್ಕಾರ. ಇದುವರೆಗೆ ಮೂತ್ರನಾಳದ ಕಲ್ಲುಗಳನ್ನು ಹೇಗೆ ನಿಯಂತ್ರಣದಲ್ಲಿ ಇಡಬೇಕು ಅಥವಾ ನಿವಾರಣೆ ಮಾಡಿಕೊಳ್ಬೇಕು, ಬಂದ ಮೇಲೆ ಹೇಗೆ ಎಚ್ಚರಿಕೆಯಿಂದ ಆಹಾರ ಪದ್ಧತಿಗಳಲ್ಲಿ ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕನ್ನೋದ್ರ ಬಗ್ಗೆ ಸಲಹೆಗಳನ್ನು ನೀಡಿದವರು ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು. ಕೇಳುಗರೆ, ಆರೋಗ್ಯ ಅಂತಂದ್ರೆ ಯಾವುದೋ ಒಂದು ಔಷಧಿಯಿಂದ ಸುಸ್ಥಿತಿಗೆ ತಂದುಕೊಳ್ಳೋದಲ್ಲ. ಔಷಧಿನೂ ಬೇಕಾದೀತು, ಆದರೆ ಔಷಧಿ ಇಲ್ಲದ ಮನೋಬಲದಿಂದ ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದುದು ಅಂತ ಅನ್ಕೊಂಡು ಎಷ್ಟೋ ಜನ ವೈದ್ಯರು, ಅನುಭವಿಗಳು ಮಾತಾಡೋದಿದೆ. ಕ್ರೀಡೆ ಮತ್ತು ಕ್ರಿಯಾಶೀಲತೆ ಈ ಬಗ್ಗೆ ಇವತ್ತು ಮಾತಾಡ್ತಿದ್ದಾರೆ ಡಾಕ್ಟರ್ ಶರದ್ ಕುಮಾರ್ ಅವರು. ಒಬ್ಬ ವ್ಯಕ್ತಿಯು ಆರೋಗ್ಯವಂತನಾಗಿರಲು ಶರೀರ ಹಾಗೂ ಮನಸ್ಸಿನ ಸ್ವಾಸ್ಥ್ಯ ಬಲು ಮುಖ್ಯ. ಕ್ರೀಡೆ ಅಥವಾ ಆಟೋಟಗಳು ಶರೀರ ಹಾಗೂ ಮನಸ್ಸಿನ ಸ್ವಾಸ್ಥ್ಯತೆಯನ್ನು ಹೆಚ್ಚಿಸಿ ಕ್ರಿಯಾಶೀಲರನ್ನಾಗಿ ಮಾಡಲು ಸಹಕಾರಿ. ಆದ್ದರಿಂದ ಕ್ರೀಡೆ ಎಂಬ ಚಟುವಟಿಕೆಯು ಎಲ್ಲರೂ, ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು ಮಾಡಲೇಬೇಕಾದ ಸಂಗತಿ. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದರೂ ಆಟೋಟಗಳಲ್ಲಿ ಭಾಗವಹಿಸಬೇಕು. ಸಂಜೆ ಹೊತ್ತು ಹೊರಾಂಗಣ ಆಟಗಳನ್ನು ಆಡುವುದು ಉತ್ತಮ. ಹೊರಾಂಗಣದ ಕ್ರೀಡೆಗಳಾದ ಓಟ, ಖೋಖೋ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್ನಂಥ ಆಟಗಳು ಹಾಗೂ ಒಳಾಂಗಣದ ಆಟಗಳಾದ ಚದುರಂಗ, ಕೇರಂ, ಪಗಡೆ, ಚೆನ್ನಮಣೆ, ಚೌಕಾಬಾರಗಳು ಆರೋಗ್ಯ ರಕ್ಷಣೆಗೆ ಸಹಕಾರಿ. ಆಯಾಸವಾಗದಷ್ಟು ಪ್ರಮಾಣದಲ್ಲಿ ಕ್ರೀಡೆಯನ್ನು ಆಡಬೇಕು. ಆಟವಾಡುವುದರಿಂದ ಅತಿಯಾದ ಮೈಕೈ ನೋವು, ಅತಿಯಾದ ಸುಸ್ತು ಆಗದಂತೆ ನೋಡಿಕೊಳ್ಳಬೇಕು. ಊಟ ಮುಗಿದ ತಕ್ಷಣವೇ ಅಥವಾ ಆಹಾರ ಸೇವಿಸಿದ ಕೂಡಲೇ ಆಟವಾಡಬಾರದು. ಅತಿಯಾದ ಬಿಸಿಲಿನಲ್ಲಿ ಹಾಗೂ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಆಟವಾಡುವುದು ಒಳ್ಳೆಯದಲ್ಲ. ಆಟದಲ್ಲಿ ಸೋಲು ಗೆಲುವಿಗಿಂತ ಸಂತೋಷವಾಗಿ ಆಡುವುದು ಬಹಳ ಮುಖ್ಯ. ಬಿಸಿಲಿನಲ್ಲಿ ಆಟ ಆಡುವಾಗ ಟೊಪ್ಪಿಯನ್ನು ಹಾಕಿ ಆಟ ಆಡುವುದು ಸೂಕ್ತ. ತಂಡದ ಆಟಗಳಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ನಿಧಾನವಾಗಿ ಶಾಂತಚಿತ್ತದಿಂದ ಪರಸ್ಪರ ಮಾತಿನಿಂದ ಬಗೆಹರಿಸಿಕೊಳ್ಳಬೇಕು. ಆಟವನ್ನು ಮುಕ್ತ ಮನಸ್ಸಿನಿಂದ ಮತ್ತೆ ಪ್ರಾರಂಭಿಸಬೇಕು. ಹೊರಾಂಗಣ ಆಟವಾಡಿ ಬಂದ ತಕ್ಷಣ ತಣ್ಣೀರನ್ನು ಕುಡಿಯಬೇಡಿ.
ಸ್ವಲ್ಪ ಸಮಯದ ನಂತರ ನೀರು ಅಥವಾ ಮಜ್ಜಿಗೆಯನ್ನು ಕುಡಿಯಿರಿ. ಈ ಸಮಯದಲ್ಲಿ ಖಾರವಾದ ತಿನಿಸು ಅಥವಾ ಕಾಫಿ ಟೀಯನ್ನು ಕುಡಿಯುವುದು ಒಳ್ಳೆಯದಲ್ಲ. ಇದೇ ರೀತಿ ಆಟವಾಡಿ ಬಂದ ತಕ್ಷಣ ಸ್ನಾನ ಮಾಡಬಾರದು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ ನಂತರ ತಣ್ಣೀರು ಅಥವಾ ಉಗುರು ಬೆಚ್ಚನೆಯ ನೀರಿನಿಂದ ಸ್ನಾನ ಮಾಡಬೇಕು. ಮಳೆಗಾಲದ ಮಳೆಯಲ್ಲಿ ಹಾಗೂ ಕೆಸರಿನಲ್ಲಿ ಆಟವಾಡಬೇಡಿ. ಈ ಕಾಲದಲ್ಲಿ ಒಳಾಂಗಣ ಕ್ರೀಡೆ ಆಡುವುದು ಉತ್ತಮ. ಆಟವಾಡುವಾಗ ಹತ್ತಿಯ ಬಟ್ಟೆಯನ್ನು ಧರಿಸುವುದು ತುಂಬಾ ಉತ್ತಮ. ಮಹಡಿಯಲ್ಲಿ, ಗುಡ್ಡದ ಮೇಲೆ, ಜಾರು ಇರುವಂತಹ ಪ್ರದೇಶಗಳಲ್ಲಿ ಆಟ ಆಡಬಾರದು. ಆಟವಾಡಬೇಕಾದರೆ ಅತಿಯಾಗಿ ಕಿರುಚುವುದು, ನೆಗೆಯುವುದು, ಓಡುವುದು ಮಾಡಬಾರದು. ಸಾಹಸ ಕ್ರೀಡೆಗಳನ್ನು ಆಡುವಾಗ ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕು. ಆಟ ಆಡುವಾಗ ಕೆಟ್ಟ ಶಬ್ದದಿಂದ ಬೇರೆಯವರನ್ನು ನಿಂದಿಸುವುದು, ಬೈಯುವುದು, ಗೇಲಿ ಮಾಡುವುದು ಉತ್ತಮವಾದುದಲ್ಲ. ಕ್ರೀಡೆಯು ನಡೆಯುವಾಗ ಸನ್ನಡತೆ ಇರಬೇಕು. ಯಾವಾಗಲೂ ಆಟವಾಡುತ್ತಿರುವುದು ಒಳ್ಳೆಯದಲ್ಲ. ಕ್ರೀಡೆ ನಿಮ್ಮ ಶಿಕ್ಷಣಕ್ಕೆ ಅಡ್ಡಿಯಾಗದಂತಿರಲಿ. ಆಟ ಮುಗಿದ ನಂತರ ಆಟದ ಗುಂಗಿನಲ್ಲೇ ಉಳಿದ ಸಮಯವನ್ನು ವ್ಯರ್ಥ ಮಾಡಬಾರದು. ಕ್ರೀಡೆಯೂ ಒಂದು ಕಲಿಕೆಯ ಸಾಧನ. ಹೊರಾಂಗಣದ ಆಟಗಳಿಂದ ಶರೀರವು ಸದೃಢವಾಗುತ್ತದೆ, ಹಾಗೆಯೇ ಹೊಂದಾಣಿಕೆ ಗುಣವು ಬೆಳೆಯುತ್ತದೆ. ಒಳಾಂಗಣ ಆಟಗಳಿಂದ ಸಹನೆ, ಗ್ರಹಿಕೆ, ಬುದ್ಧಿವಂತಿಕೆ ಹಾಗೂ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಯಾವಾಗಲೂ ಕ್ರಿಯಾಶೀಲರಾಗಿರಲು, ಉತ್ಸಾಹಶೀಲರಾಗಿರಲು ಹಾಗೂ ಲವಲವಿಕೆಯಿಂದಿರಲು ಜೀವನದಲ್ಲಿ ಆಟಗಳು ಅತ್ಯಗತ್ಯ. ಶರೀರದ ಬಹುಮುಖ್ಯ ಕ್ರಿಯೆ ಎಂದರೆ ಉಸಿರಾಟ. ಆಟವಾಡುವುದರಿಂದ ಉಸಿರಾಟದ ಪ್ರಕ್ರಿಯೆ ಸರಿಯಾಗಿ ನಡೆಯುತ್ತದೆ. ಆಟದಿಂದ ಆಯಸ್ಸು ವರ್ಧಿಸಿ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಯಾಗುತ್ತದೆ. ಆದ್ದರಿಂದಲೇ ನಾವು ಹೇಳುವುದು ಕ್ರೀಡೆಯಿಂದ ಕ್ರಿಯಾಶೀಲರಾಗಿ ಅಂತ ಹೇಳಿ. ಕೇಳಿದ್ರೆ ಕ್ರೀಡೆ ಹೇಗಿರಬೇಕು, ಕ್ರೀಡೆಯಿಂದ ಏನೇನು ಅನುಕೂಲ ಆಗುತ್ತೆ, ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಾಗ ಏನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಶರದ್ ಕುಮಾರ್ ಅವರು. ಕೇಳಿದ್ರೆ ಸದೃಢ ಆರೋಗ್ಯಕ್ಕಾಗಿ ಸರಳ ಪಂಚಸೂತ್ರಗಳು, ಈ ಬಗ್ಗೆ ಇವತ್ತು ಮಾತಾಡ್ತಿದ್ದಾರೆ ಡಾಕ್ಟರ್ ಗುರು ಬಸವರಾಜ್ ಯಲಗಚ್ಚಿನವರು. ನಮಸ್ಕಾರ. 21ನೇ ಶತಮಾನದ ನಾಗಾಲೋಟದ ಜೀವನದಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೀವಿ. ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿ ಬದುಕು ಸುಲಭ ಅನಿಸ್ತಾ ಇದೆ. ಆದ್ರೆ ನಮ್ಮ ಆರೋಗ್ಯದ ಗುಣಮಟ್ಟ ಮಾತ್ರ ಕ್ಷೀಣಿಸ್ತಾ ಇದೆ. ಇಂದಿನ ದಿನಮಾನಗಳಲ್ಲಿ ನಾವು ಬಹುತೇಕ ಜನರನ್ನು ಪೀಡಿಸುವಂತಹ ಒಂದಿಷ್ಟು ಸಾಮಾನ್ಯ ತೊಂದರೆಗಳನ್ನ ಪುನಃ ಪುನಃ ನೋಡಬಹುದು. ಅವುಗಳು ಯಾವಪ್ಪ ಅಂತ ಹೇಳಿದ್ರೆ, ಅಸಿಡಿಟಿ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಮಲಬದ್ಧತೆ, ನಿದ್ರಾಹೀನತೆ, ಬೊಜ್ಜು, ಮಾನಸಿಕ ಒತ್ತಡ ಹಾಗೂ ಕೂದಲು ಉದುರುವಿಕೆ. ಈ ಸಮಸ್ಯೆಗಳಿಗೆ ನಮ್ಮಲ್ಲಿ ಅನೇಕರು ಸದಾ ಔಷಧಿಗಳ ಮೊರೆ ಹೋಗೋದನ್ನೇ ನಾವು ನೋಡ್ತಾ ಇರ್ತೀವಿ. ಆಯುರ್ವೇದ ವಿಜ್ಞಾನದಲ್ಲಿ ಉಲ್ಲೇಖ ಆಗಿರುವಂತಹ ಕೆಲವು ಸರಳ ಆರೋಗ್ಯ ಸೂತ್ರಗಳನ್ನು ನಾವು ಅಳವಡಿಸಿಕೊಂಡು ಬಿಟ್ರೆ ಈಗ ಹೇಳಿದಂತ ಇಷ್ಟೂ ಸಮಸ್ಯೆಗಳು ಗಂಭೀರ ಪರಿಣಾಮ ನಮ್ಮ ಮೇಲೆ ಬೀರೋದಿಲ್ಲ. ಅಷ್ಟೇ ಅಲ್ಲ, ನಾನು ಈಗ ಹೇಳ್ತಾ ಇರೋ ಈ ಸುಲಭ ಸೂತ್ರಗಳನ್ನ ನೀವು ಪ್ರತಿನಿತ್ಯವೂ ಅನುಸರಿಸಿದ್ರೆ ಡಯಾಬಿಟಿಸ್, ಬಿಪಿ, ಹೃದ್ರೋಗಗಳಂತ ಸಮಸ್ಯೆಗಳನ್ನು ದೂರ ಇಡಬಹುದಾಗಿದೆ. ಬನ್ನಿ ಹಾಗಾದ್ರೆ ಆ ಸರಳ ಪಂಚಸೂತ್ರಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಬೆಳಿಗ್ಗೆ ನಾವು ಸೂರ್ಯೋದಯಕ್ಕಿಂತ ಮುಂಚೆ ಕನಿಷ್ಠ 1 ಗಂಟೆ ಸಮಯದಷ್ಟು ಮೊದಲು ಏಳೋದು ಬಹಳ ಒಳಿತು. ಇದನ್ನೇ ಆಯುರ್ವೇದದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಕೂಡ ಕರೆದಿದ್ದಾರೆ. ಅದನ್ನ ಸರಳೀಕರಿಸಿ ಹೇಳೋದಾದ್ರೆ ಸುಮಾರು 6 ಗಂಟೆಗೆ ಸೂರ್ಯೋದಯ ಅಂತ ಹೇಳಿದ್ರೆ ನಾವು 5-5:15 ಗಂಟೆಗೆ ಬೆಳಿಗ್ಗೆ ಹೇಳೋದು ಬಹಳ ಸೂಕ್ತ ಅಂತ ನಮಗನ್ಸುತ್ತೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಮೆಲೋಟೋನಿನ್ ಅನ್ನೋ ಹಾರ್ಮೋನಿನ ಬಿಡುಗಡೆ ಆ ಸಮಯದಲ್ಲಿ ಆಗುತ್ತೆ. ಅದರ ಸದ್ಬಳಕೆ ಕೂಡ ನಮ್ಮ ಶರೀರಕ್ಕಾಗೋದ್ರಿಂದ ಬೆಳಿಗ್ಗೆ ಬೇಗ ಹೇಳೋರು ದಿನವಿಡೀ ಲವಲವಿಕೆಯಿಂದ ಇದ್ದು ಉತ್ಸಾಹದಲ್ಲಿ ಇರ್ತಾರೆ. ಹಾಗೇನೆ ಅವರ ಮನಸ್ಸು ಶಾಂತತೆಯಿಂದಲೂ ಪಾವಿತ್ರ್ಯತೆಯಿಂದಲೂ ಕೂಡಿರುತ್ತೆ. ಹಾಗೂ ಬೆಳಗಿನ ಸಮಯ ಏನಿದೆ ಅದು ಪೂಜಾದಿಗಳನ್ನ ಮಾಡೋರಿಗೆ, ಯೋಗಾಭ್ಯಾಸ ಮಾಡೋರಿಗೆ, ವಾಕಿಂಗ್ ಮಾಡೋರಿಗೆ, ದೇಹದ ಕಸರತ್ತು ಮಾಡೋರಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ಅದು ಅಮೃತ ಘಳಿಗೆ ಅಂತ ನಾವು ಹೇಳ್ಬೋದು. ಇನ್ನು ಅದೇ ನಾವು ತಡವಾಗಿದ್ರೆ ಆ ಉತ್ಸಾಹನೂ ಇರೋದಿಲ್ಲ ಹಾಗೂ ನಮ್ಮ ಆರೋಗ್ಯದಲ್ಲಿ ಲವಲವಿಕೆಯನ್ನು ಕಾಣೋದಿಲ್ಲ. ಇನ್ನು ಎರಡನೇದಾಗಿ ಬೆಳಗಿನ ಉಪಹಾರದಲ್ಲಿ ನಾವೇನ್ ಬ್ರೇಕ್ಫಾಸ್ಟ್ ಅಂತ ಕರಿತೀವಿ, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ವಾರಕ್ಕೆ 7 ದಿನನೂ ಒಂದಲ್ಲ ಒಂದು ರೀತಿಯ ಅಕ್ಕಿಯಿಂದ ತಯಾರಾದ ಖಾದ್ಯಗಳನ್ನೇ ತಿನ್ನೋದು ರೂಢಿಯಾಗಿಬಿಟ್ಟಿದೆ. ಮತ್ತವರು ಮಧ್ಯಾಹ್ನ ರಾತ್ರಿಗೂ ಅನ್ನವನ್ನೇ ತಿಂತಾರೆ. ಆದ್ದರಿಂದ ಅವರ ತೂಕ ಹೆಚ್ಚಾಗುತ್ತೆ, ಸಕ್ಕರೆ ಪ್ರಮಾಣನೂ ರಕ್ತದಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಗಮನ ಇಟ್ಕೋಬೇಕು ಕನಿಷ್ಠ ಒಂದು ವಿಷಯವನ್ನ, ಅದೇನಪ್ಪಾ ಅಂದ್ರೆ ದಿನಕ್ಕೆ ನಾನು ಒಂದೇ ಬಾರಿ ಅಕ್ಕಿ ಬಳಸ್ತೀನಿ ಅಂತ. ಹಾಗಾಗಿ ಈ ಒಂದು ಸರಳವಾದ ನಿರ್ಧಾರ ನಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ಅದರಲ್ಲೂ ಅಕ್ಕಿ ಬಳಸೋದಾದ್ರೆ ದಿನಕ್ಕೊಮ್ಮೆ ನೀವು ಪಾಲಿಶ್ ಆಗದೇ ಇರೋ ತಾಜಾ ರಾ ರೈಸ್ ಅಂತ ಏನ್ ಹೇಳ್ತೀವಿ ಅದನ್ನ ಬಳಸಿ. ನೀವೇನಾದ್ರೂ ಭತ್ತ ಬೆಳಿತೀರಿ ಅನ್ನೋದಾದ್ರೆ ಭತ್ತವನ್ನ ಕಟಾವು ಮಾಡಿ ಕನಿಷ್ಠ ಒಂದು 8-10 ತಿಂಗಳ ನಂತರ ಬಳಸಿ. ಆಗ ಅದು ಅಷ್ಟೊಂದು ಭಾರವಾದ ಆಹಾರ ಆಗೋದಿಲ್ಲ. ಇದು ಎರಡನೇ
ನಿಯಮ. ಇನ್ನು ಮೂರನೇದ್ದು, ಹಗಲಿನ ಸಮಯದಲ್ಲಿ ಎಲ್ಲಾ ವಯೋಮಾನದವರು ಸಹ ಚಟುವಟಿಕೆಯಿಂದ ಇರುತ್ತಾರೆ. ಆ ಬೆಳಗಿನ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗಿನ ಸಮಯದಲ್ಲೇನೆ ಪ್ರತಿಯೊಬ್ಬರಿಗೂ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯವೂ ನಮಗೆ ಬೇಕಾಗುವಷ್ಟು ನೀರನ್ನ ನಿಯಮಿತವಾಗಿ ಕುಡಿಬೇಕು ಅನ್ನೋದಾದ್ರೆ ಬೆಳಿಗ್ಗೆ 7ರಿಂದ ಸಂಜೆ 7 ಗಂಟೆವರೆಗಿನ ಈ 12 ತಾಸುಗಳ ಸಮಯದಲ್ಲಿ ನಾವು ಗಂಟೆಗೆ ಒಂದಾವರ್ತಿ ನೀರನ್ನ ಕುಡಿತಾ ಹೋಗ್ಬೇಕು. ಆಗ ಅಸಿಡಿಟಿ ಸಮಸ್ಯೆ ಇರೋದಿಲ್ಲ. ಶರೀರಕ್ಕೆ ಬೇಕಾದಷ್ಟು ನೀರನ್ನ ಕುಡಿದಿರ್ತೀವಿ. ಇದು ತಲೆ ಕೂದಲಿಗೆ ಒಳ್ಳೆಯದು, ಚರ್ಮದ ಕಾಂತಿಗೆ ಒಳ್ಳೆಯದು, ಮಲಬದ್ಧತೆಯನ್ನು ಕೂಡ ಇದು ಬರದಂತೆ ಕಾಪಾಡುತ್ತೆ. ಹೀಗೆ ಗಂಟೆಗೆ ಒಂದಾವರ್ತಿ ಹಗಲಿನ ಸಮಯದಲ್ಲಿ ಕುಡಿಯೋ ನೀರು ಔಷಧಿಯ ರೀತಿ ನಮಗೆ ಕೆಲಸ ಮಾಡುತ್ತೆ. ಕೇಳಿದ್ರೆ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿ ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನವರಿಂದ. ಕೇಳಿದ್ರೆ ನಿನ್ನೆ ಕಾರ್ಯಕ್ರಮದಲ್ಲಿ ಹಿತವಾದ ಆರೋಗ್ಯಕ್ಕೆ ಪ್ರತಿಯೊಬ್ಬರು ಊಟೋಪಚಾರದ ವಿಚಾರದಲ್ಲಿ ಹಾಗೆ ಚಟುವಟಿಕೆಯಿಂದ ಇರಲಿಕ್ಕೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಏನೇನು ಮಾಡಬಾರದಂತ ವಿಸ್ತೃತವಾಗಿ ತಿಳಿಸಿದವರು ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನವರು. ಇಂದು ಅವರ ವಿಚಾರಗಳು ಮುಂದುವರಿತವೆ. ರಾತ್ರಿಯ ಭೋಜನದಲ್ಲಿ ಹಲವಾರು ಜನರು ಮೊಸರು, ಸಿಹಿ ಪದಾರ್ಥ, ಈ ತರದ ಭಾರ ಆಗುವಂತ ಪದಾರ್ಥನ ತಿನ್ನುವಂತದ್ದು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಆದ್ರೆ ನಿಮಗೆ ಗೊತ್ತಿರಲಿ, ಆಯುರ್ವೇದ ವಿಜ್ಞಾನ ತಿಳಿಸುವಂತೆ ನ ನಕ್ತಃ ದಧಿ ಭುಂಜಿತಃ ಎಂಬ ಉಕ್ತಿಯಂತೆ ರಾತ್ರಿಯ ಸಮಯದಲ್ಲಿ ಮಾತ್ರ ಮೊಸರು ಒಂದು ನಿಷಿದ್ಧ ಆಹಾರ ಆಗಿದೆ. ಅಷ್ಟೇ ಅಲ್ಲ, ಸಿಹಿಯಿಂದ ಕೂಡಿರುವಂತಹ ಪದಾರ್ಥಗಳು, ಎಣ್ಣೆಲ್ ಕರೆದ ಪದಾರ್ಥಗಳು, ಮಾಂಸಾಹಾರಿಗಳಾದ್ರೆ ಮಾಂಸಾಹಾರವನ್ನು ತಿನ್ನೋದು, ಸಸ್ಯಾಹಾರಿಗಳು ಕೆಲವೊಂದಿಷ್ಟು ಭಾರವಾದ ಪದಾರ್ಥಗಳಾದ ಪನೀರ್ನಂತಹ ಖಾದ್ಯಗಳನ್ನು ತಿನ್ನೋದು ಕೂಡ ರಾತ್ರಿಯ ಸಮಯದಲ್ಲಿ ವರ್ಜ ಮಾಡಬೇಕು. ಯಾಕಂದ್ರೆ ಆಗ ನಮ್ಮ ಜೀರ್ಣಕ್ರಿಯೆಯ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಆ ಸಮಯದಲ್ಲೇ ನಾವು ನಮ್ಮ ಜಠರಾಗ್ನಿಗೆ ಹೆಚ್ಚು ಕೆಲಸ ಕೊಟ್ರೆ ಖಂಡಿತ ಅದು ಅಜೀರ್ಣದಲ್ಲಿ ಕೊನೆಗಾಣುತ್ತೆ. ಅದರಿಂದ ಅನೇಕ ಜೀರ್ಣ ಸಂಬಂಧಿ ತೊಂದರೆಗಳು ಉಂಟಾಗ್ತವೆ. ಅಷ್ಟೇ ಅಲ್ಲ, ಶೀತ, ಕೆಮ್ಮು, ನೆಗಡಿಯಂತ ಸಮಸ್ಯೆಗಳು ಉಲ್ಬಣ ಆಗ್ತವೆ. ಹಾಗಾಗಿ ಈ ಜಾಗೃತಿಯನ್ನ ನಾವು ವಹಿಸಿಕೊಂಡು ರಾತ್ರಿ ಹೊತ್ತು ಮೊಸರು, ಸಿಹಿ, ಕರೆದ ಪದಾರ್ಥ, ಮಾಂಸಾಹಾರಗಳನ್ನ, ಭಾರವಾದ ಆಹಾರಗಳನ್ನ ತ್ಯಜಿಸಬೇಕು. ಇನ್ನು ಕೊನೆಯದಾಗಿ 5ನೇ ಸೂತ್ರ, ರಾತ್ರಿಯ ಭೋಜನದ ಸೇವನೆಯ ಸಮಯಕ್ಕೂ ಮತ್ತು ನಾವು ನಿದ್ರೆಗೆ ಹೋಗೋ ಸಮಯಕ್ಕೂ ಕನಿಷ್ಠ 2ರಿಂದ 2.5 ಗಂಟೆ ಅಂತರ ಇರೋ ಹಾಗೆ ನಾವು ನೋಡ್ಕೋಬೇಕು. ಅದರ ಅರ್ಥ ನಾವು ಯಾವಾಗಲೂ ತಿಂದು ರಾತ್ರಿ ಅದರ 2 ಗಂಟೆ ನಂತರ ಮಲಗೋದಲ್ಲ. ನಾವು ಸರಿಯಾಗಿ ಹೇಳೋದಾದ್ರೆ ಒಂದು 7:30-8 ಗಂಟೆ ಒಳಗಡೆನೆ ನಾವು ರಾತ್ರಿಯ ಭೋಜನವನ್ನ ಮುಗಿಸಿ 2-2.5 ಗಂಟೆ ನಮ್ಮ ಆ ದಿನದ ಕೆಲಸಗಳನ್ನ ಮುಗಿಸ್ಕೊಂಡು 10-10ವರೆಗೆ ನಾವು ಮಲಗೋದಕ್ಕೆ ಹೋಗ್ಬೇಕು. ಖಂಡಿತವಾಗಿಯೂ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ನಿಮಗೆ ಬೊಜ್ಜಿದ್ರೆ ಬೊಜ್ಜು ನಿವಾರಣೆ ಆಗುತ್ತೆ. ಹಾಗೂ ಮುಂಜಾನೆಯ ಮಲ ವಿಸರ್ಜನೆ ಸರಾಗವಾಗುತ್ತೆ. ನೋಡಿ, ಹೀಗೆ ಸರಳವಾದಂತಹ ಸೂತ್ರಗಳನ್ನ ಆಯುರ್ವೇದದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾವು ಅದನ್ನ ಮರೆತು ನಾವು ಯಾವ್ದಾವುದೋ ರೀತಿಯಲ್ಲಿ ಬದುಕೋದಕ್ಕಿಂತ ನಾನು ಈಗ ಉಲ್ಲೇಖಿಸಿದ ಈ 5 ಸರಳ ಆಯುರ್ವೇದದ ಸೂತ್ರಗಳನ್ನ ತಾವು ಅಳವಡಿಸಿಕೊಳ್ಳಿ ಹಾಗೂ ಆರೋಗ್ಯವಾಗಿರಿ. ನಮಸ್ಕಾರ. ಕೇಳಿದ್ರೆ ಎಷ್ಟೊಂದು ಸರಳವಾದ ಸುಲಭವಾದ ಕ್ರಮಗಳಿದಾವಂತ ಅನ್ಕೊಂಡು ನೀವೆಲ್ಲ ಕೇಳಿರ್ತೀರಿ. ಈಗಲೂ ಕೇಳಿದರೆ ಬಿಡಬೇಡಿ, ಅನುಸರಿಸಿ ಆನಂದ ಪಡೆದುಕೊಳ್ಳಿ. ಹಾಗೆ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ, ಶ್ರಮವನ್ನ ಮರಿಲೇಬೇಡಿ. ಈ ಬಗ್ಗೆ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನವರು. ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ, ಹಾಸನ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ.